ನಮಸ್ತೆ ಆತ್ಮೀಯ, ನಾನಿದ್ದೀನಿ ಇವತ್ತು ನಾಸಿಕ್ನ ಪಂಚವಟಿಯಲ್ಲಿ. ನಾಸಿಕ್ ಜಿಲ್ಲೆಗೆ ಅಂದರೆ ಮಹಾರಾಷ್ಟ್ರದ ನಾಸಿಕ್ ಕೇಳಿದ್ದೀರಿ ನೀವು. ನಾಸಿಕ ಅಂತಂದರೆ ಮೂಗು. ನಾಸಿಕ್ ಅಂತ ಯಾಕೆ ಬಂತು ಅಂತಂದರೆ, ಸೀತಾರಾಮ ಲಕ್ಷ್ಮಣರು ವನವಾಸದ ಕಾಲದಲ್ಲಿ ಚಿತ್ರಕೂಟದಿಂದ ಈ ಭಾಗಕ್ಕೆ ಬಂದರು. ಸೊ ಇಲ್ಲಿ ಲಕ್ಷ್ಮಣ ಶೂರ್ಪನಖಿಗೆ ಮೂಗು ಕತ್ತರಿಸಿದ್ದರಿಂದ ಅದಕ್ಕೆ ನಾಸಿಕ್ ಅಂತ ಬಂತು. ಈ ನಾಸಿಕ್ನ ಪಂಚವಟಿಯಲ್ಲೇ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದ ಲಕ್ಷ್ಮಣನಿಗೆ ಸೀಮಿತವಾದಂಥ ಒಂದು ಡೆಡಿಕೇಟೆಡ್ ಟೆಂಪಲ್ ಇದೆ. ಅದಕ್ಕೆ ನಾವು ಇವಾಗ ಹೋಗಿ ಬಂದ್ವಿ. ಈಗ ನಾವು ನಿಂತಿರೋ ಜಾಗ ಇದೆಯಲ್ಲ, ಇಲ್ಲಿ ಸೀತಾಪಹರಣ ಆಯಿತು ಅಂತ ಒಂದು ಕತೆ ನೋಡಿ. ಆ ದೃಶ್ಯಗಳನ್ನು ನೋಡಿ. ಇಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ ಸನ್ಯಾಸಿ ರೂಪದಲ್ಲಿ ರಾವಣ ವೇಷ ಹಾಕ್ಕೊಂಡು ಬಂದಾಗ ಭಿಕ್ಷೆ ಕೊಡುವಾಗ ಆಕೆನ ಕದ್ಕೊಂಡು ನೋಡಿ, ಇಲ್ಲಿ ಕಾಣುತ್ತಲ್ಲ ರಥ, ಪುಷ್ಪಕ ವಿಮಾನ, ಅದರಲ್ಲಿ ಕೂರಿಸ್ಕೊಂಡು ಲಂಕೆಗೆ ಹೋದ ಅನ್ನುವ ಕತೆ ಇಲ್ಲಿ ಹುಟ್ಟುತ್ತೆ. ಇಲ್ಲಿ ಕಾಲರಾಮನ ಒಂದು ಮಂದಿರ ಇದೆ. ಮತ್ತು ಪಂಚವಟಿ ಅಂತಂದರೆ 5 ಬೃಹತ್ತಾದ ಆಲದ ಮರಗಳು ಸ್ವಯಂ ರಾಮನೇ ನೆಟ್ಟಿದ್ದು ಅಂತ ಒಂದು ಪ್ರತೀತಿ. ಇವತ್ತು ಕೂಡ ಬೃಹತ್ತಾದ ದೈತ್ಯ ಆಲದ ವೃಕ್ಷಗಳಿದೆ. ಹಾಗಾಗಿ ಆ ವಟವೃಕ್ಷ ಇರೋ ಜಾಗಕ್ಕೆ ಪಂಚವಟಿ ಅಂತ ಹೆಸರು ಬಂತು. ಇಲ್ಲಿ ಭಾಳಷ್ಟು 14 ವರ್ಷದ ವನವಾಸದಲ್ಲಿ ಸೀತಾರಾಮ ಲಕ್ಷ್ಮಣರು ಇಲ್ಲಿ ತಂಗಿದ್ರು ಮಹಾರಾಷ್ಟ್ರದಲ್ಲಿ ಅನ್ನುವ ಒಂದು ಪ್ರಸಂಗ ಬರ್ತದೆ. ಇಲ್ಲಿ ಅಪಹರಣ ಆದಮೇಲೆ ಅವರು ಇಲ್ಲಿಂದ ಲಕ್ಷ್ಮಣ ರಾಮ ಇಬ್ಬರು ಸೀತಾಪಹರಣ ಆದಮೇಲೆ ನಮ್ಮ ಹಂಪಿಯ ಅಂಜನಾದ್ರಿ ಕಡೆ ಹೋಗ್ತಾರೆ. ಅಲ್ಲಿ ಆಂಜನೇಯ ದರ್ಶನ ಆದಮೇಲೆ ಅಲ್ಲಿಂದ ಸೀತಾನ್ವೇಷಣೆ ಪ್ರಾರಂಭ ಆಗ್ತದೆ. ಧನ್ಯವಾದ.